ಇವತ್ತಿನ ವಿಡಿಯೋಲಿ ನಾವು ಡಿಸ್ಕಸ್ ಮಾಡೋಣ ಶಾರ್ಟ್ ಸ್ಟೋರಿ ಸೂಪರ್ ನ್ಯಾಚುರಲ್ ಶಾರ್ಟ್ ಸ್ಟೋರಿ ಆದ ಇದೊಂದು ರೋಚಕವಾದ ಕತೆ. ಇದರ ಹೆಸರು ದ ಮಂಕಿ ಸ್ಪಾ. ಇದನ್ನ ಬರ್ತಿರೋದು ಡಬ್ಲ್ಯೂ ಜಾಕಬ್ಸ್ ರವರು. ಈ ಒಂದು ಶಾರ್ಟ್ ಸ್ಟೋರಿ 1902ರಲ್ಲಿ ಪಬ್ಲಿಷ್ ಆಗಿತ್ತು. ಈ ಸ್ಟೋರಿ 1903ರಲ್ಲಿ ತುಂಬಾ ಫೇಮಸ್ ಆಗುತ್ತೆ. ಹಾಗೆ ಇವತ್ತು ನಾನು ಹೇಳ್ತಾ ಇರೋ ವಿಡಿಯೋ ನಿಮ್ಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಅನ್ಕೊಂತಾ ಇದ್ದೀನಿ. ಈ ಕಥೆಯ ಪ್ರಾರಂಭದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ಲೈನ್ನ ಬರೆದಿದ್ದಾರೆ. ಅದು ಹೀಗಿದೆ: ಬಿ ಕೇರ್ಫುಲ್ ವಾಟ್ ಯು ವಿಶ್ ಫಾರ್, ಯು ಮೇ ರಿಸೀವ್ ಇಟ್. ಈಗ ಕಥೆನ ಶುರು ಮಾಡೋಣ. ಇಂಗ್ಲೆಂಡ್ನ ಒಂದು ಹಳ್ಳಿಯಲ್ಲಿ ಭಾಳ ಚಳಿ ಮತ್ತು ಸ್ನೋಯಿಂಗ್ ಆಗ್ತಾ ಇರುತ್ತೆ. ಹಾಗೆ ಭಾಳ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಒಂದಿನ ರಾತ್ರಿ ಇದೆಲ್ಲ ಆಗ್ತಾ ಇರೋದು. ಅದರಿಂದಾಗಿ ಮನೆ ಒಳಗಡೆಯಿಂದ ಹಾಲ್ನಲ್ಲಿರುವ ಎಲ್ಲ ಪದರೆಗಳನ್ನು ಮುಚ್ಚಿರ್ತಾರೆ. ಮತ್ತೆ ಚಳಿ ಕಾಯಿಸ್ಕೊಳ್ಳೋದಕ್ಕೋಸ್ಕರನೇ ಬೆಂಕಿ ಹಚ್ಚಿರ್ತಾರೆ ಅದೇ ಹಾಲ್ನಲ್ಲಿ. ಅಲ್ಲಿ ಒಬ್ಬ ತಂದೆ ಮಗ ಕೂತ್ಕೊಂಡು ಚೆಸ್ ಆಡ್ತಾ ಇರ್ತಾರೆ. ಅವರೇ ಮಿಸ್ಟರ್ ವೈಟ್ ಹಾಗೂ ಅವರ ಮಗನ ಹೆಸರು ಮಿಸ್ಟರ್ ಹರ್ಬರ್ಟ್. ತಂದೆ ಐಡಿಯಾಸ್ ಭಾಳ ಹಳೆವಾಗಿದ್ವು ಆ ಗೇಮ್ಗೆ. ಮತ್ತೆ ಅವ್ರು ಮಾಡ್ತಾ ಇದ್ದಿದ್ದೆಲ್ಲ ಅನ್ಯೂಶುವಲ್ ಥಿಂಕಿಂಗೇ ಆಗಿತ್ತು. ಗೇಮ್ಗೆ ಏನು ಯೂಸ್ ಆಗ್ತಾನೆ ಇರಲಿಲ್ಲ. ಅವರು ಅವರ ರಾಜನನ್ನು ಡೇಂಜರಲ್ಲಿ ಹಾಕ್ಬಿಟ್ಟು ಆಟನ ಮುಂದೆ ಸಾಕ್ತಾ ಇದ್ರು. ಆ ಕಡೆಯಿಂದ ಅವರ ಪಕ್ಕದಲ್ಲಿ ಒಬ್ಬ ಬಿಳಿ ತಲೆಯ ಮುದುಕಿ ಕೂತ್ಕೊಂಡು ಬುಕ್ ಹೋಗ್ತಾ ಇರ್ತಾರೆ. ಅವರೇ ಮಿಸ್ಸಸ್ ವೈಟ್. ತಂದೆ ಅವರ ಮಗನಿಗೆ ಹೀಗೆ ಹೇಳ್ತಾರೆ: ಹೊರಗಡೆ ಗಾಳಿ ಶಬ್ದ ಕೇಳು ಅಂತ. ಅದಕ್ಕೆ ಅವ್ರ ಮಗ ನಾನು ಕೇಳಿಸ್ಕೊತಾ ಇದ್ದೀನಿ ಅಂತ ಉತ್ತರ ಕೊಟ್ಟ. ಮತ್ತೆ ಅವನು ಹೇಳ್ದ ಚೆಕ್ ಎಂದು. ನನ್ಗೆ ಯಾಕೋ ಅನ್ಸುತ್ತೆ ಇವತ್ತು ಅವನು ಬರೋದಿಲ್ಲ ಅಂತ ಮಿಸ್ಟರ್ ವೈಟ್ ಹೇಳ್ತಾರೆ. ಇದಾದ ತಕ್ಷಣ ಅವ್ರ ಮಗ ಅವರನ್ನು ಗೇಮಲ್ಲಿ ಸೋಲಿಸ್ಬಿಡ್ತಾನೆ. ಇಷ್ಟೊತ್ತು ತಂದೆಯವರು ಮಗನ ಡೈವರ್ಟ್ ಮಾಡೋದಕ್ಕೋಸ್ಕರ ಗೇಮಿಂದ ಏನೇನೋ ಮಾತಾಡಿರ್ತಾರೆ. ಆದರೂ ಕೊನೆಯಲ್ಲಿ ಅವ್ರ ಮಗನೇ ಆಟದಲ್ಲಿ ಗೆದ್ಬಿಡ್ತಾರೆ. ಅದಕ್ಕೆ ಅವಾಗ ಮಿಸ್ಸಸ್ ವೈಟ್ ಹೇಳ್ತಾರೆ, ಪರವಾಗಿಲ್ಲ, ಮುಂದಿನ ಆಟದಲ್ಲಿ ಟ್ರೈ ಮಾಡಿ ಅಂತ, ಗೆಲ್ಬಹುದು ಅಂತ ಅವ್ರಿಗೆ ಗಂಡನ್ಗೆ ಹೇಳ್ತಾರೆ. ಅದಕ್ಕೆ ಮಿಸ್ಟರ್ ವೈಟ್ ಮಗ ಮತ್ತು ಹೆಂಡತಿ ಕಡೆ ನೋಡ್ತಾ ಇರಬೇಕಾದ್ರೆ ಹೊರಗಡೆಯಿಂದ ಬಾಗಿಲು ಬಡಿಯೋ ಶಬ್ದ ಕೇಳಿಸುತ್ತೆ. ಅದಕ್ಕೆ ಮಿಸ್ಟರ್ ವೈಟ್ ಹೇಳ್ತಾರೆ, ಅವನು ಬಂದ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಡೋರನ್ನು ಓಪನ್ ಮಾಡ್ತಾರೆ. ಮಿಸ್ಟರ್ ವೈಟ್ ತಮ್ಮ ಫ್ರೆಂಡ್ ಆದ ಮೇಜರ್ ಮೋರಿಸ್ನ ತಮ್ಮ ಹೆಂಡತಿಗೂ ಹಾಗೂ ಮಗನಿಗೂ ಪರಿಚಯ ಮಾಡ್ತಾರೆ. ಮೇಜರ್ ಮೋರಿಸ್ ಅವರು ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಅವರಿಗೆ ರಿಟೈರ್ಡ್ ಆಗಿರುತ್ತೆ. ಬಹಳ ವರ್ಷಗಳ ಬಿಟ್ಟು ಸಹ ರಿಟರ್ನ್ ಇಂಗ್ಲೆಂಡ್ಗೆ ಬಂದಿರ್ತಾರೆ. ಹಾಗೆ ಮೋರಿಸ್ ಅವರು ಒಬ್ಬ ಸೋಲ್ಜರ್ ಆಗಿದ್ರು. ಮಿಸ್ಟರ್ ವೈಟ್ ಅವರು ಅವ್ರ ಹೆಂಡತಿಗೆ ಹೇಳ್ತಾರೆ ವಿಸ್ಕಿನ ತರೋದಕ್ಕೆ. ವಿಸ್ಕಿನ ತಂದು ಎಲ್ಲರೂ ಕುಡಿತಾ ಇರಬೇಕಾದ್ರೆ ಆ ಸಮಯದಲ್ಲಿ ಮೇಜರ್ ಮೋರಿಸ್ ಅವರು ಫುಲ್ ಖುಷಿಯಿಂದ ಇಂಡಿಯಾದಲ್ಲಿ ತಮಗಾದ ಅನುಭವದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅವಾಗ ಮಿಸ್ಟರ್ ವೈಟ್ ಅವರು ನಾನು ಸಹ ಇಂಡಿಯಾಗೆ ಒಂದ್ಸಲ ಭೇಟಿ ಕೊಡಬೇಕು ಅಂತ ಹೇಳ್ತಾರೆ. ಅವರ ಕೈಯಲ್ಲಿದ್ದ ವಿಸ್ಕಿ ಗ್ಲಾಸ್ಗಳನ್ನು ಕೆಳಗಡೆ ಇಡುತ್ತಾ ಮೇಜರ್ ಮೋರಿಸ್ ಅವರು ಈಗ ಕೇಳ್ತಾರೆ, ಯಾಕೆ, ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅಲ್ಲಿರುವ ಪುರಾತನ ಸ್ಥಳಗಳನ್ನು, ಫಕೀರಗಳನ್ನು ಹಾಗೂ ತಮಾಷೆಯಾಗಿ ಮಾತನಾಡುವ ಜನರನ್ನು ಮೀಟ್ ಆಗಬೇಕು ಅಂತ ಮಿಸ್ಟರ್ ವೈಟ್ ಅವರು ಹೇಳ್ತಾರೆ. ಮತ್ತೆ ಅವರು ಕೇಳ್ತಾರೆ, ನಿನ್ನೆ ನೀನು ಮಂಗನ ಪಂಜದ ಬಗ್ಗೆ ಏನು ಹೇಳ್ತಾ ಇದೆಯಲ್ಲ ಅದು ಏನು ಅಂತ ಕೇಳ್ತಾರೆ. ಅದಕ್ಕೆ ಅವಾಗ ಮೋರಿಸ್ ಅವರು ಹೇಳ್ತಾರೆ, ಅದು ನಾವು ಕೇಳಿದ ವರವನ್ನು ಕೊಡೋ ಮ್ಯಾಜಿಕ್ ಕೈ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ ಮಿಸ್ಟರ್ ವೈಟ್ ಫ್ಯಾಮಿಲಿ ಅವರಿಗೆ ಫುಲ್ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಅದ್ರ ಬಗ್ಗೆ ಇನ್ನೂ ನಾವು ಜಾಸ್ತಿ ತಿಳ್ಕೊಬೇಕು, ಇನ್ನೂ ಡೀಟೇಲ್ ಆಗಿ ಹೇಳು ಅಂತ ಅವ್ರನ್ನ ಕೇಳ್ತಾರೆ. ಹರ್ಬರ್ಟ್ ಅವರು ಕೇಳ್ತಾರೆ, ಆ ಕೈಗೆ ಹೇಗೆ ಆ ಥರ ಪವರ್ಸ್ ಇದೆ ಅಂತ. ಅದಕ್ಕೆ ಮೋರಿಸ್ ಅವರು ಹೇಳ್ತಾರೆ, ಇದಕ್ಕೆ ಒಬ್ಬ ಶುದ್ಧವಾದ ಸನ್ಯಾಸಿ ಅವರು ಮಂತ್ರಗಳನ್ನು ಹೇಳಿ ಈ ಕೊಳೆತ ಮಂಗನ ಕೈಯನ್ನು ಯಾರು ಮೇಲೆ ಎತ್ತಿ ಹಿಡಿದು ವರವನ್ನು ಕೇಳ್ತಾರೋ ಅವ್ರಿಗೆ ಅದು 3 ವರನ ಸಿಗೋ ಥರ ಮಾಡುತ್ತೆ ಅಂತ. ಇದನ್ನ ಕೇಳಿಸ್ಕೊಂಡ ಹರ್ಬರ್ಟ್ ನಗ್ತಾಯಿ ಕೇಳ್ತಾರೆ, ನೀವು ಆ 3 ವರನ ಕೇಳಿದ್ದೀರಾ ಅಂತ. ಅದಕ್ಕೆ ಮೋರಿಸ್ ಅವರು ಕೇಳಿದ್ದೀನಿ ಅಂತ ಹೇಳ್ತಾರೆ. ಮಿಸ್ಸಸ್ ವೈಟ್ ಅವ್ರು ಕೇಳ್ತಾರೆ, ನೀವು ಒಬ್ಬರೇನಾ ಕೇಳಿರೋದು ಅಂತ. ಅದಕ್ಕೆ ಮೋರಿಸ್ ಅವರು, ಇಲ್ಲ, ಇದಕ್ಕೂ ಮುಂಚೆ ಬೇರೆ ಒಬ್ಬರು ಕೇಳಿದ್ರು ಅಂತ.
ಹರ್ಬರ್ಟ್ ಕೇಳ್ತಾರೆ, ಅವ್ರು ಕೇಳಿದ ವರ ಅವ್ರಿಗೆ ಸಿಕ್ತಾ ಅಂತ. ಅದಕ್ಕೆ ಮೋರಿಸ್ ಅವರು, ಅವ್ರು ಕೇಳಿದ್ದು ಆಯಿತು. ಅವರ 3ನೇ ವಿಶ್ ಅವರ ಮರಣ ಆಗಿತ್ತು. ಅದಾದ ನಂತರ ಇದು ನನ್ನ ಹತ್ರ ಬಂತು. ಅದಕ್ಕೆ ಮಿಸ್ಟರ್ ವೈಟ್, ನಿನ್ನ ವಿಷಯಗಳು ನಿಜ ಆಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಮೋರಿಸ್ ಅವರು, ಹಾಂ ಆಯಿತು ಅಂತ ಫುಲ್ಲು ಬೇಸರವಾಗಿ ಹೇಳ್ತಾರೆ. ನಿನ್ನ ವಿಷಯಗಳು ಎಲ್ಲ ಪೂರ್ತಿ ಆದಮೇಲೂ ಯಾಕಿದನ್ನ ನಿನ್ನ ಹತ್ರ ಇಟ್ಕೊಂಡಿದ್ಯಾ ಅಂತ ಮಿಸ್ಟರ್ ವೈಟ್ ಅವರು ಕೇಳ್ತಾರೆ. ಅದಕ್ಕೆ ಅವರು ಹೀಗೆ ಹೇಳ್ತಾರೆ, ಇದನ್ನು ಭಾಳ ಚಂದ ಹತ್ರ ಮಾರೋಕ್ಕೆ ಪ್ರಯತ್ನ ಪಟ್ಟೆ. ಅವರು ಇದನ್ನ ತಗೊಳ್ಳೋಕ್ಕೂ ಮೊದಲು ಟೆಸ್ಟ್ ಮಾಡಬೇಕು ಅಂತಾರೆ. ಇದು ಕೆಲಸ ಮಾಡಿದ ಮೇಲೆ ಹಣ ಕೊಡ್ತಾರಂತ. ಅದಕ್ಕೆ ನನಗೆ ಅಷ್ಟು ಕಾಯುವಷ್ಟು ಸಮಯನೂ ಇಲ್ಲ. ಮೊದಲೇ ಇದು ನನ್ನ ಜೀವನದಲ್ಲಿ ಭಾಳ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದೆ. ಅದು ಗೊತ್ತಿದ್ದು ಇದನ್ನ ಬೇರೆಯವ್ರಿಗೆ ಕೊಟ್ಟು ಅವ್ರನ್ನ ತೊಂದರೆ ಒಳಗೆ ಸಿಕ್ಕಾಕ್ಸೋದು ನನಗೆ ಇಷ್ಟ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗೆ ಹೇಳ್ತಾ ಅವರು ಅದನ್ನು ತಗೊಂಡೋಗಿ ಅಲ್ಲೇ ಉರಿತಿದ್ದ ಬೆಂಕಿ ಒಳಗಡೆ ಹಾಕ್ಬಿಡ್ತಾರೆ. ಆಗ ಬೇಗನೆ ಎದ್ದೋಗಿ ಅದನ್ನು ಹೊರಗಡೆ ತೆಗೆದು ಮಿಸ್ಟರ್ ವೈಟ್ ಅವರು ಈಗ ಕೇಳ್ತಾರೆ, ಯಾಕೆ ಈ ಥರ ಮಾಡ್ತೀಯಾ? ನಿನಗೆ ಬೇಡಂದರೆ ನನಗೆ ಕೊಡು, ನಾನು ಇದನ್ನು ಇಟ್ಕೊತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮೋರಿಸ್ ಅವರು, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ, ಇದನ್ನು ತಗೋಬೇಡ, ಒಬ್ಬ ಒಳ್ಳೆ ದೊಡ್ಡ ವ್ಯಕ್ತಿ ಥರ ಆಲೋಚನೆ ಮಾಡಿ ಇದನ್ನು ಹಿಂದಕ್ಕೆ ಬೆಂಕಿ ಒಳಗಡೆ ಹಾಕ್ಬಿಡು ಅಂತ ಹೇಳ್ತಾರೆ. ಇದಕ್ಕೂ ಮೀರಿ ನೀನೇನಾದರೂ ತಗೊಂಡ್ರೆ ಇದಕ್ಕೆ ಜವಾಬ್ದಾರನು ನಾನಾಗಿರಲ್ಲ ಅಂತಲೂ ಹೇಳ್ತಾರೆ. ಈ ಥರ ಹೇಳಿ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಮೋರಿಸ್ ಅವರು ಹೋದ್ಮೇಲೆ ಆ 3 ಜನನು ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಾ ನಗ್ತಾ ಇರ್ತಾರೆ. ಇದು ಎಲ್ಲ ನಿಜ ಅಲ್ಲ ಅಂತಾರೆ ಮಗ ಹರ್ಬರ್ಟ್ ಅವರು. ಒಂದು ವೇಳೆ ಇದೇನಾದರೂ ನಿಜನಾಗಿದ್ದರೆ ನೀವು ಒಂದು ವಿಷಯನ ಕೇಳಿ ನೋಡಿ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ಮಿಸ್ಟರ್ ವೈಟ್ ಅವರು ಈಗ ಹೇಳ್ತಾರೆ, ನನ್ನ ಹತ್ರ ಎಲ್ಲ ಇದೆ, ಇದನ್ನು ಕೇಳೋಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಅಂದ್ಕೋಬೇಕಾದ್ರೆ ಅದಕ್ಕೆ ಮಗ, ಅಪ್ಪ ಮನೆ ಲೋನ್ ಇದೆಯಲ್ವಾ $200 ಪೌಂಡ್ಸ್, ಅದನ್ನು ಕೇಳು ಅಂತ ಹೇಳ್ತಾನೆ. ಹಾಗೂ ಹಠ ಮಾಡೋಕ್ಕೂ ಶುರು ಮಾಡ್ತಾನೆ. ಅದಕ್ಕೆ ಮಿಸ್ಟರ್ ವೈಟ್ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಆಗ ಅವರು ಮೋರಿಸ್ ಅವರು ಹೇಳಿದ ಥರ ಆ ಮಂಗನ ಪಂಜನ ಬಲಗೈಯಿಂದ ಮೇಲೆ ಎತ್ತಿಡಿದು $200 ಪೌಂಡ್ಸ್ ಬೇಕು ಎಂದು ಕೇಳ್ತಾರೆ. ಅದು ಆಗಿ ಸ್ವಲ್ಪ ಹೊತ್ತಾಗುತ್ತೆ, $200 ಪೌಂಡ್ಸ್ ಏನೂ ಬರೋದಿಲ್ಲ. ಆಗ ಹರ್ಬರ್ಟ್ ಅವರು ನಗ್ತಾ ರೇಗಿಸ್ತಾ ಹೇಳ್ತಾರೆ, ಎಲ್ಲಿದೆ $200 ಪೌಂಡ್ಸ್, ಎಲ್ಲಿಂದ ಬರುತ್ತೆ ಅಂತೇಳಿ. ಹಿಂಗೆ ಎಲ್ಲರೂ ನಗ್ತಾ ಇರ್ತಾರೆ. ಇದು ಎಲ್ಲ ಆಗಿ ಸ್ವಲ್ಪ ಹೊತ್ತಾದ ನಂತರ ಎಲ್ಲರೂ ಮಲ್ಗೋಕೆ ಹೋಗ್ತಾರೆ. ಬೆಳಿಗ್ಗೆನೂ ಎದ್ಮೇಲೆ ಇದ್ರ ಬಗ್ಗೆನೇ ಮಾತಾಡಿ ಎಲ್ಲರೂ ಮತ್ತೆ ನಗ್ತಾರೆ. ಇದು ಎಲ್ಲ ನಿಜ ಅಲ್ಲ ಅಂತೇಳಿ ಹರ್ಬರ್ಟ್ ಅವರು, ನನ್ನ ಫ್ಯಾಕ್ಟ್ರಿಗೆ ಟೈಮ್ ಆಗ್ತಾ ಇದೆ, ನಾನು ಹೋಗ್ತೀನಿ ಅಂತೇಳಿ ಅವರು ಫ್ಯಾಕ್ಟ್ರಿಗೆ ಹೊರಟೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಮಿಸ್ಟರ್ ವೈಟ್ ಹಾಗೂ ಮಿಸ್ಸಸ್ ವೈಟ್ ಗಾರ್ಡನ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ಆಫೀಸರ್ ಬರ್ತಾರೆ. ಅವನು ನೋಡೋಕ್ಕೆ ಫುಲ್ಲು ನೀಟಾಗಿ ಡ್ರೆಸ್ ಮಾಡಿಕೊಂಡು ಪ್ರೊಫೆಷನಲ್ಲಿ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಅವನು ಇವ್ರ ಹತ್ರ ಬಂದು, ಮಿಸ್ಟರ್ ವೈಟ್ನ ಮನೆ ಇದೇನಾ ಅಂತ ಕೇಳ್ತಾರೆ. ಅದಕ್ಕೆ ಮಿಸ್ಟರ್ ವೈಟ್ ಅವರು ಹೌದು ಅಂತ ಹೇಳ್ತಾರೆ. ಬಂದಿರೋ ವ್ಯಕ್ತಿ ಭಾಳ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರ್ತಾರೆ. ಏನೋ ಹೇಳ್ಬೇಕಂತ ಇರುತ್ತೆ, ಆದರೆ ಹೇಳೋಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇರಲ್ಲ. ಅದಕ್ಕೆ ಮಿಸ್ಟರ್ ವೈಟ್ ಅವರು, ಏನಾಯ್ತು ಹೇಳಿ, ಪರವಾಗಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ, ನಾನು ನಿಮ್ಮ ಮಗ ಕೆಲಸ ಮಾಡೋ ಫ್ಯಾಕ್ಟ್ರಿಯಿಂದ ಬರ್ತಾ ಇರೋದು. ನಿಮ್ಮ ಮಗ ಇವತ್ತು ಬೆಳಿಗ್ಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಕ್ಸಿಡೆಂಟಲ್ಲಿ ಮಷಿನಲ್ಲಿ ಬಿದ್ದು ತೀರಿ ಹೋದರು. ಹಾಗೆ ಅವರ ದುಂಡಾದ ದೇಹದ ಬಗ್ಗೆನೂ ಹೇಳಿದರು. ಇದು ಅವ್ರಿಗೆ ಲೀಗಲಿ ಏನೂ ಸಂಬಂಧಕ್ಕೆ ಬರೋದಿಲ್ಲ. ಹಾಗೂ ಆ ಫ್ಯಾಕ್ಟ್ರಿಯವರು ಅವರ ಮಗನ ಸಾವಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹಣವನ್ನು ತಂದಿರೋ ವಿಷಯವಾಗಿ ಹೇಳ್ತಾರೆ. ಅದಕ್ಕೆ ಮಿಸ್ಟರ್ ವೈಟ್ ಹಾಗೂ ಮಿಸ್ಸಸ್ ವೈಟ್ ಬಹಳ ಗಾಬರಿಯಿಂದ ಅದು ಎಷ್ಟು ಅಂತ ಕೇಳ್ತಾರೆ. ಅದಕ್ಕೆ ಆ ಬಂದಿರೋ ವ್ಯಕ್ತಿ $200 ಪೌಂಡ್ಸ್ ಅಂತ ಉತ್ತರ ಕೊಡ್ತಾರೆ. ಇದನ್ನು ಕೇಳಿದ ಅವ್ರಿಗೆ ಮಾತೇ ಬರೋದಿಲ್ಲ. ಲಿಟ್ರಲಿ ದುಃಖದಲ್ಲಿ ಮುಳುಗೋಗ್ತಾರೆ. ಆ $200 ಪೌಂಡ್ನ ಬೆಲೆ ಅವರ ಮಗನ ಜೀವವಾಗಿತ್ತು. ಮತ್ತೆ ಆವಾಗ ಅವನಿಗೆ ಮೋರಿಸ್ ಹೇಳಿದ ಮಾತು ನೆನಪಿಗೆ ಬರುತ್ತೆ. ಇದು ಕೇಳಿದ ತಕ್ಷಣ ಹೊರ ಕೊಡೋದಿಲ್ಲ, ಸ್ವಲ್ಪ ಸಮಯನ ತೆಗೆದುಕೊಳ್ಳುತ್ತೆ. ಮತ್ತು ನಾವು ಏನಾದರೂ ವಿಶ್ ಮಾಡೋಕ್ಕೂ ಮೊದಲು ಭಾಳ ಆಲೋಚನೆ ಮಾಡಿ ಕೇಳಬೇಕು ಅಂತ. ಇದರಿಂದಾಗಿ ಅವರು ಭಾಳ ಬೇಜಾರಲ್ಲಿ ದುಃಖದಲ್ಲಿ ಮುಳುಗೋಗ್ತಾರೆ. ಇನ್ನು ಅವರು ಲಿಟ್ರಲಿ ಏನೂ ಮಾಡೋಕ್ಕಾಗ್ದೇ ಕುಸಿದು ಬಿಡ್ತಾರೆ ಅಂತ ಹೇಳ್ಬೋದು. ಅವರ ಮಗನಿಲ್ಲದೆ ಅವರ ಮನೆ ಬಿಕ್ಕೋ ಅನ್ನೋಕ್ಕೆ ಶುರು ಆಗುತ್ತೆ. ಇನ್ಮೇಲೆ ಆ ಮನೆಯಲ್ಲಿ ನಗುನೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ.
ತಮಾಷೆಯಾಗಿ ಮಾತನಾಡೋ ಮಗನಿಲ್ಲದೆ ಅವರ ಅಪ್ಪ ಅಮ್ಮ ತೀರಾ ದುಃಖವನ್ನು ಅನುಭವಿಸೋಕ್ಕೆ ಶುರು ಮಾಡ್ತಾರೆ. ಹೀಗೆ ಸ್ವಲ್ಪ ದಿನಗಳಾಗೋಗ್ತವೆ. ಒಂದು ದಿನ ರಾತ್ರಿ ಮಲಗಿರ್ಬೇಕಾದ್ರೆ ತಮ್ಮ ಕೈಯನ್ನು ಮಿಸ್ಟರ್ ವೈಟ್ ಪಕ್ಕದಲ್ಲೇ ಇದ್ದ ತಮ್ಮ ಹೆಂಡತಿ ಮೇಲೆ ಹಾಕ್ತಾರೆ. ಆದರೆ ಆ ಜಾಗದಲ್ಲಿ ಅವರ ಹೆಂಡತಿ ಇರೋದಿಲ್ಲ. ಅದಕ್ಕೆ ಅವರು ಗಾಬರಿಯಿಂದ ಅವಳನ್ನ ಹುಡ್ಕೊಂಡು ಎದ್ದು ಹೊರಗಡೆ ಬರ್ತಾರೆ. ಆದರೆ ಅವಳನ್ನ ಮಿಸ್ಸಸ್ ವೈಟ್ ಅವರ ಮಗನ ರೂಮ್ನಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾ ಕೂತಿರ್ತಾರೆ ವಿಂಡೋ ಹತ್ರ. ಆಗ ವೈಟ್ ಅವರು ಅವಳನ್ನು ಅಳಬೇಡ ಅಂತ ಸಮಾಧಾನ ಪಡಿಸ್ತಾ ಇರ್ತಾರೆ. ಆದರೆ ಅವರ ಹೆಂಡತಿ ಇನ್ನೂ ಜೋರಾಗಿ ಅಳಕ್ಕೆ ಶುರು ಮಾಡಿರ್ತಾರೆ. ಅವರು ಸಡನ್ ಆಗಿ ಎದ್ಬಿಟ್ಟು ಖುಷಿಯಿಂದ ಕಣ್ಣೀರು ಒರೆಸ್ತಾ ಈ ಥರ ಹೇಳ್ತಾರೆ, ಆಯಿತು, ನಾವು ಇಷ್ಟು ಸಮಯನ ವೇಸ್ಟ್ ಮಾಡಿಬಿಟ್ವಿ ಅಲ್ವಾ, ನಮ್ಮ ಹತ್ರ ಇನ್ನೂ 2 ವಿಷಯಗಳು ಬಾಕಿ ಇದ್ದಾವೆ. ನೀವು ಆ ಮಂಗನ ಪಂಜನ ಎಲ್ಲೂ ಎಸ್ತಿಲ್ಲ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇಲ್ಲ ಅಂತಾನೆ. ಹಾಗಿದ್ರೆ ತಡ ಯಾಕೆ, ನಮ್ಮ ಮಗ ನಮಗೆ ಬೇಕು, ಕೇಳಿ ಅಂತ ಬಲವಂತ. ಮಿಸ್ಸಸ್ ವೈಟ್ ಅವರ ಮಗನ ರೂಮ್ನಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾ ಕೂತಿರ್ತಾರೆ ವಿಂಡೋ ಹತ್ರ. ಆಗ ವೈಟ್ ಅವರು ಅವಳನ್ನು ಅಳಬೇಡ ಅಂತ ಸಮಾಧಾನ ಪಡಿಸ್ತಾ ಇರ್ತಾರೆ. ಆದರೆ ಅವರ ಹೆಂಡತಿ ಇನ್ನೂ ಜೋರಾಗಿ ಅಳಕ್ಕೆ ಶುರು ಮಾಡಿರ್ತಾರೆ. ಅವರು ಸಡನ್ ಆಗಿ ಎದ್ಬಿಟ್ಟು ಖುಷಿಯಿಂದ ಕಣ್ಣೀರು ಒರೆಸ್ತಾ ಈ ಥರ ಹೇಳ್ತಾರೆ, ಆಯಿತು, ನಾವು ಇಷ್ಟು ಸಮಯನ ವೇಸ್ಟ್ ಮಾಡಿಬಿಟ್ವಿ ಅಲ್ವಾ, ನಮ್ಮ ಹತ್ರ ಇನ್ನೂ 2 ವಿಷಯಗಳು ಬಾಕಿ ಇದ್ದಾವೆ. ನೀವು ಆ ಮಂಗನ ಪಂಜನ ಎಲ್ಲೂ ಎಸ್ತಿಲ್ಲ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಇಲ್ಲ ಅಂತಾನೆ. ಹಾಗಿದ್ರೆ ತಡ ಯಾಕೆ, ನಮ್ಮ ಮಗ ನಮಗೆ ಬೇಕು, ಕೇಳಿ ಅಂತ ಬಲವಂತ ಮಾಡ್ತಾಳೆ. ಅದಕ್ಕೆ ಮಿಸ್ಟರ್ ವೈಟ್ ಅವರು 200 ಪೌಂಡ್ಸ್ ಕೇಳಿರೋದಕ್ಕೆ ಆಗಿರೋದನ್ನೆಲ್ಲ ಮರ್ತೋಗಿದೆಯಾ ಅಂತ ಹೇಳ್ತಾರೆ. ಅವನು ತೀರೋಗಿ ತುಂಬ ದಿನ ಆಯಿತು, ಮತ್ತೆ ಅವನು ಹೇಗೆ ಬರ್ತಾನೆ, ಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಆದರೆ ಅವಳು ಹಠ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದು ಎಲ್ಲ ನನಗೆ ಗೊತ್ತಿಲ್ಲ, ನನಗೆ ನನ್ನ ಮಗ ಬೇಕು ಅಷ್ಟೇ, ಹೇಳಿ ಅದನ್ನ ಎಲ್ಲಿಟ್ಟಿದ್ದೀರಾ ಅಂತ ಹಠ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅವನು ಅದನ್ನ ಲಿವಿಂಗ್ ರೂಮಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಸರಿ, ಹಾಗಿದ್ರೆ ಹೋಗಿ ಅದನ್ನ ತಗೊಂಡು ವಿಶ್ ಕೇಳೋಕ್ಕೆ ಶುರು ಮಾಡಿ ಅಂತ ಹಠ ಮಾಡ್ತಾಳೆ. ಅವನಿಗೆ ಏನು ಮಾಡಬೇಕಂತ ಅರ್ಥನೇ ಆಗೋದಿಲ್ಲ, ಯಾಕಂದರೆ ಅವನ ಹೆಂಡತಿ ಬಹಳ ಒತ್ತಡನ ಹಾಕ್ತಾನೆ ಇರ್ತಾರೆ. ಅದಕ್ಕೆ ಅವನು ಅಲ್ಲಿಂದ ಎದ್ದು ಮೆಲ್ಲಗೆ ಹೆಜ್ಜೆ ಹಾಕ್ತಾ ಲಿವಿಂಗ್ ರೂಮ್ ಕಡೆ ಹೋಗೋಕ್ಕೆ ಶುರು ಮಾಡ್ತಾನೆ. ಅವನು ಅದರ ಹತ್ರ ಹೋಗಿ ಭಯ ಪಡ್ತಾನೆ. ಆ ಮಂಗನ ಪಂಜನ ಬಲಗೈಯಿಂದ ಮೇಲೆ ಎತ್ಕೊಂಡು ನನಗೆ ಸತ್ತು ಹೋಗಿರೋ ನನ್ನ ಮಗ ಬೇಕು ಎಂದು ಭಯಪಡ್ತಾ ವರನ ಕೇಳಿಬಿಡ್ತಾರೆ. ಇದು ಆಗಿ ಸ್ವಲ್ಪ ಹೊತ್ತಾದಮೇಲೆ ಅವರು ಇಬ್ಬರು ಹೋಗಿ ಮಲಗ್ತಾರೆ. ತುಂಬ ಸಮಯ ಕಳೆಯುತ್ತೆ. ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಹೊರಗಡೆಯಿಂದ ಯಾರೋ ಬಾಗಿಲು ಬಡಿಯೋ ಶಬ್ದ ಕೇಳಿಸುತ್ತೆ. ಅದಕ್ಕೆ ಮಿಸ್ಸಸ್ ವೈಟ್ ಅವರು ಎದ್ಬಿಟ್ಟು ಯಾರು ಅಂತ ಜೋರಾಗಿ ಕಿರುಚ್ತಾರೆ. ಹೊರಗಡೆಯಿಂದ ಬಾಗಿಲು ಇನ್ನೂ ಜೋರಾಗಿ ಹೊಡೆಯೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಅವಳು ಇನ್ನೂ ಜೋರಾಗಿ ಕಿರುಚುತ್ತಾ ಹರ್ಬಟ್ ಅನ್ನೋಕ್ಕೆ ಶುರು ಮಾಡ್ತಾಳೆ. ಇದನ್ನ ಕೇಳಿದ ಆ ಕಡೆಯಿಂದ ಮಿಸ್ಟರ್ ವೈಟ್ ಅವರು ಏನು ಅಂತ ಕೇಳಿದರೆ ಮಿಸ್ಸಸ್ ವೈಟ್ ಅವರು ನನ್ನ ಮಗ ಹೊರಗಡೆ ಬಂದಿರ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಮಿಸ್ಟರ್ ವೈಟ್ ಅವರು ಬೇಡ, ಹೋಗಬೇಡ ಅಂತ ಹೇಳ್ತಾರೆ. ಆದರೆ ಅವಳು ತಡೆದೇನೆ ಆ ಡೋರ್ನ ಓಪನ್ ಮಾಡೋಕ್ಕೆ ಬೇಗ ಎದ್ದು ಹೋಗ್ತಾ ಇರ್ತಾಳೆ. ಅದಕ್ಕೆ ಅವಳು ನಿಮಗೆ ನಿಮ್ಮ ಮಗನ ಕಂಡ್ರೆ ಭಯನ, ಬಿಡಿ, ನಾನು ಹೋಗಿ ಡೋರ್ ತೆಗಿತೀನಿ ಅಂತ ಆಟ ಮಾಡ್ತಾಳೆ. ಅವಳು ಬಾಗಿಲ ತೆಗೆಯೋಕ್ಕೆ ಬಾಗಿಲ ಹತ್ರ ಹೋಗ್ತಾಳೆ. ಆದರೆ ಆ ಬಾಗಿಲು ತೆಗೆಯೋ ಚಿಲಕ ಅವಳಿಗೆ ಸಿಗೋದಿಲ್ಲ. ಅದಕ್ಕೆ ಅವಳು ಅವಳ ಗಂಡನನ್ನು ಕರೀತಾಳೆ, ಈ ಡೋರ್ನ ಓಪನ್ ಮಾಡಿ ಅಂತ. ಆದರೆ ಅವನು ಡೋರ್ನ ಓಪನ್ ಮಾಡೋದಿಲ್ಲ. ಅದಕ್ಕೆ ಅವಳು ಹೇಗೋ ಪ್ರಯತ್ನಪಟ್ಟು ಬಾಗಿಲನ್ನ ತೆಗೆಯೋ ಪ್ರಯತ್ನನ ಮಾಡ್ತಾನೆ ಇರ್ತಾಳೆ. ಆಗ ಮಿಸ್ಟರ್ ವೈಟ್ ಅವರು ಮಂಗನ ಪಂಜವನ್ನು ಮೇಲೆ ಕೇಳಿದು ಮತ್ತೆ ಒಂದು ವರನ ಕೇಳೇ ಬಿಡ್ತಾರೆ. ಇದಾದ ನಂತರ ಆ ಮುದುಕಿ ಹೇಗೋ ಒಂದು ಪ್ರಯತ್ನ ಪಟ್ಟು ಆ ಡೋರ್ನ ಓಪನ್ ಮಾಡಿ ಹೊರಗಡೆ ನೋಡ್ತಾಳೆ. ನೋಡಿ ಇನ್ನೂ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಳೆ.